ನನ್ನ ಜೊತೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರಗಳು. ಪೆನ್ನು ಹಿಡಿದು ಬರೆದ ಕೈ ಕಡೆಗೆ ತಲೆಗೆ ಟೊಪ್ಪಿ ಹಾಕೊಂಡು ಆ್ಯಕ್ಷನ್ ಕಟ್ ಹೇಳಿದ್ದು 1991ರಲ್ಲಿ. ಆ ದಿನ ಹೇಗಿತ್ತು ಸರ್? ಮೊದಲ ದಿನ ಕ್ಯಾಮ್ರಾ ಹಿಂದೆ ನಿಂತು ಆ್ಯಕ್ಷನ್ ಕಟ್ ಹೇಳಿದ್ದ ಆ ಅನುಭವ. ಅದು ಹೇಳಿದ್ದು ಹುಂಚ ಅಂತ ಒಂದು ಊರು, ಶಿವಮೊಗ್ಗ ಹತ್ರ. ಅಲ್ಲಿ ಶೂಟ್ ಮಾಡಿದ್ದು ಕೊಂಡು ಹೋದ ಮುಹೂರ್ತ ಆಗಿದ್ದು ನನಗೆ ನೆನಪಿದೆ. ಅದು ಒಂದು ಫಸ್ಟ್ ಶಾಟು. ಅನಂತನಾಗ್ ಅವರು ಇನ್ಸ್ಪೆಕ್ಟ್ರು ಒಂದು ಹೋಟೆಲಿಗೆ ಬಂದು ಕೂತ್ಕೊಳ್ಳೋದು ಒಂದು ದೃಶ್ಯ. ಅದಿನ್ನೂ ನನಗೆ ಅಚ್ಚಳಿದೆ ಇದೆ. ಅದರಲ್ಲಿ ತುಂಬ ಜನ ನಮ್ಮ ಪ್ರೀತಿಯ ಕರಿಬಸವಯ್ಯ ತೀರ್ಕೊಂಬಿಟ್ರು, ಟೆನಿಸ್ ಕೃಷ್ಣ ಇದ್ದಾನೆ, ಉದಯ್ ಉತ್ತಿನಗದ್ದೆ ತೀರ್ಕೊಂಬಿಟ್ರು, ತ್ಯಾಗರಾಜರ್ಸ್ ತೀರ್ಕೊಂಬಿಟ್ರು, MS ಉಮೇಶ್. ಎಷ್ಟು ಜನ ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಗೆಳೆಯರು ನಾವು ಕಳ್ಕೊಂಬಿಟ್ವಿ ಅಂತ ಅನಿಸುತ್ತೆ ಈಗ. ಅವರೆಲ್ಲರನ್ನೂ ಅವಾಗ ಆ ಸಿನಿಮಾದಲ್ಲಿ ಹೆಚ್ಚು ಜನ ಕಾಮಿಡಿಯನ್ಸನ್ನ ಕಟ್ಕೊಂಡು ಹೋಗಿ ಮಾಡಿದ್ದಂಥದ್ದು ಅನುಭವ ಹೇಳಬೇಕಂದ್ರೆ, ಅದಕ್ಕೆ ಮುಂಚೆ ನಾನು 16mm ಶಾರ್ಟ್ ಫಿಲ್ಮ್ಸು ಮತ್ತು ಟೆಲಿಫಿಲ್ಮ್ಸ್ ಮಾಡಿದ್ದೆ. ಟೆಲಿಫಿಲ್ಮ್ಸು ಬೆಂಗಳೂರು ದೂರದರ್ಶನ ಒಂದೇ ಇದ್ದಿದ್ದು ದೂರದರ್ಶನ ಆಗ. ಸುಗ್ಗಿ ಅಂತ ಒಂದು ಮಾಡಿದ್ದೆ, ಕರುಣಾಳು ಬಾ ಬೆಳಕೆ ಅಂತ ಮಾಡಿದ್ದೆ, ಬುದ್ಧನ ಜೀವನ ಚರಿತ್ರೆ ಇಟ್ಕೊಂಡು ಸುಗ್ಗಿ ಅಂತ ಮಾಡಿದ್ದೆ. ಹೀಗಾಗಿ ಕ್ಯಾಮ್ರಾ ನನಗೆ ಹೊಸದಾಗಿರಲಿಲ್ಲ, ಅದಾಗಿತ್ತು ಅಷ್ಟೇ. ಬಿಗರ್ ಸ್ಕೇಲಲ್ಲಿ ಮಾಡಬೇಕಾಗಿತ್ತು. ಕ್ಯಾಮ್ರಾದ ಅನುಭವ ಆಯಿತು. ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದಿಷ್ಟು ಓದ್ಕೊಂಡಿದ್ದೆ, ಒಂದಿಷ್ಟು ಅಷ್ಟೊತ್ತಿಗಾಗಲೇ ಅಮೆರಿಕ ಹೋಗಿ ಬಂದಿದ್ದೆ. ಹಾಲಿವುಡ್ನ ಒಂದು ಪ್ರಸಿದ್ಧವಾದ ಸಿನಿಮಾಟೋಗ್ರಾಫರ್ ಸಂಚಿಕೆಗೆ ನಾನು ಚಂದಾದಾರನಾಗಿದ್ದೆ. ಅಲ್ಲಿಂದ ತರಿಸ್ಕೊತಿದ್ದೆ, ಓದ್ತಿದ್ದೆ, ಹೊಸ ಕ್ಯಾಮ್ರಾ, ಹೊಸ ಲೆನ್ಸು ಏನಾದ. ಹಾಗಾಗಿ ಕ್ಯಾಮ್ರಾ ನನಗೇನು ಇರಲಿಲ್ಲ, ಭಯ ಇರಲಿಲ್ಲ. ಆಮೇಲೆ ಸಾಹಿತಿಯಾಗಿ ಒಂದು ಛಲ ಇತ್ತು. ಏನು ಛಲ ಇತ್ತು ಅಂದರೆ, ಬೇರೆ ಥರ ಫಿಲ್ಮ್ ಮಾಡಬೇಕಂತ. ಇವತ್ತು ಕೊಂಡು ಹೋದ ಅಲ್ಲಿಗೆ ಎಷ್ಟು ಸಂಪಾದನೆ ಮಾಡ್ತು, ಎಷ್ಟು ದಿನ ಓಡ್ತು ಪಕ್ಕಕ್ಕಿಟ್ಟು ಕೂಡ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತನಾಡ್ತಾರೆ. ಎಷ್ಟು ಚೆನ್ನಾಗಿತ್ತು ಸರ್ ಆ ಮೊದಲನೇ ಸಿನಿಮಾ, ನಿಮ್ದು ಈಗಲೂ ನಮ್ಗೆ ಭಾಳ ಇಷ್ಟ, ನಮ್ಗೆ ಅಮೇರಿಕಾಗಿಂತ ಅದು ಇಷ್ಟ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನನಗೆ ಅನುಭವ ದ್ರವ್ಯದಿಂದ ಬಂದ ಈ ಸಿನಿಮಾನ ಕಟ್ಟಬೇಕು. ಕುಡಿಯೋಕ್ಕೆ ನೀರಿಲ್ದಿರೋವಂಥ ಒಂದು ಹಳ್ಳಿಗೆ ಹಾಲಿನ ಹೊಳೆ ಹರಿಸೋ ಕೊರಡಂಥ ಒಂದು ಕನಸಿದೆಯಲ್ಲ, ಎಂಥ ವಿರೋಧಾಭಾಸ, ಪ್ಯಾರಡಾಕ್ಸ್ ಅದು. ಕುಡಿಯೋಕೆ ನೀರಿರಲ್ಲ ಒಂದು ಹಳ್ಳೀಲಿ, ಆ ಹಳ್ಳಿಗೆ ಹಾಲು ಚರಂಡಿಲಿ ಹರಿದು ಹೋಗುತ್ತೆ, ಬಕೆಟ್ ತುಂಬ ತುಂಬಿಟ್ಕೋಬೇಕು, ಬೆಣ್ಣೆ, ಮೊಸರು, ಈ ಥರ ಒಂದು ಸಮೃದ್ಧ ಕನಸುಗಳನ್ನು ಮಾರುವಂಥದ್ದು ಇದೆಯಲ್ಲ ವ್ಯಂಗ್ಯ. ಇವತ್ತಿಗೂ ಆ ವಂಚನೆ ಬೇರೆ ಥರದ್ದಿದೆ. ಇವತ್ತು ಡಿಜಿಟಲ್ ಅರೆಸ್ಟ್ ಅಂತೀವಿ, ಎಲ್ಲ ಬಂದಿದೆ. ವಂಚನೆ ಹೋಗೇ ಇಲ್ಲ ಮನುಷ್ಯನಿಗೆ. ಯಾಕೆಂದರೆ ಮೋಸ ಮಾಡಿಸ್ಕೊಳ್ಳೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದರಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮೊದಲ ಹೆಜ್ಜೆ ಸರಿಯಾಗಿದೆ. ಐ ಆಮ್ ಪುಟಿಂಗ್ ಮೈ ಸ್ಟ್ಯಾಂಪ್, ದಿಸ್ ಇಸ್ ಮೈ ಫಸ್ಟ್ ಸ್ಟ್ಯಾಂಪ್. ಇದನ್ನು ನಾನು ಸರಿಯಾಗಿ ಇದನ್ನು ಊರಬೇಕು ಗುರುತನ್ನು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದೆ. ನನಗೀಗಲೂ ಆ ಛಲ, ಹಠ. ಸುತ್ತ ಎಲ್ಲ ಹಾಸ್ಯ ಮಾಡ್ತಿದ್ರು, ಏನು ಸಿನಿಮಾ ರೀ ಇದು, ಯಾವ ಒಬ್ರಿಗೂ ಕಾಸ್ಟ್ಯೂಮ್ ಹಿಂಗಿದೆ, ಎಲ್ಲ ಹಳ್ಳಿ ಬಟ್ಟೆ ಹಾಕ್ಕೊಂಡು ಇಲ್ಲಿ ಓಡಾಡ್ತಿದ್ದಾರೆ, ಇದು ಸಿನಿಮಾನ ಅನ್ನೋ ಥರ ನೋಡಿದ್ರು, ಅಪಹಾಸ್ಯ ಮಾಡೋರು ಇದ್ರು. ಆಗ ಇನ್ನೇನೋ ಬೇರೆ ಇತ್ತು, ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ದಿ ಇಂಡಸ್ಟ್ರಿ, ಅದು ಬೇಡ. ನನಗೆ ನನ್ನ ಮೊದಲ ಹೆಜ್ಜೆ ಚೆನ್ನಾಗಿರಬೇಕು. ಚೆನ್ನಾಗಾಯ್ತು, ಅದು ಚೆನ್ನಾಗಾಯ್ತು, ಒಳ್ಳೆ ಅನುಭವ. ಅದು ರಿಲೀಸಲ್ಲಿ ಆದ ಬಳಿಕ ಹೇಗಿತ್ತು ಸರ್ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಆನಂದಕ್ಕಿಂತ ಆತಂಕ ಜಾಸ್ತಿ ಆಗೋಯ್ತು. ಕಾರಣ ಒಂದು, ಅದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಏನು ಮಾಡಿದ್ರು ಅಂದರೆ, ಬ್ಯಾಕ್ ಸ್ಟ್ಯಾಬಿಂಗ್. ನಮ್ಮ ಲ್ಯಾಬ್ನಲ್ಲಿ ಸಿನಿಮಾದ ರೀಲ್ಗಳನ್ನು ಅದಲು ಬದಲು ಮಾಡಿ, ರಾಂಗ್ ರೀಲ್ಸ್ಗಳನ್ನು ಲೇಬಲ್ ಮಾಡಿ ವ್ಯವಸ್ಥಿತವಾಗಿ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ರು. ಥಿಯೇಟ್ರಲ್ಲಿ ನಮ್ಮ ಜೊತೆ ಇದ್ದವರು, ನಾನು ನಿರ್ದೇಶಕನಾಗಿದ್ದರ ಬಗ್ಗೆ ಅಸಹನೆ ಇದ್ದವರು, ನನಗೆ ಈ ಸಿನಿಮಾ ಸೋಲಬೇಕು ಅನ್ನೋಂಥ ವೆಲ್ ಪ್ಲ್ಯಾನ್ಡ್ ಆಗಿರುವಂಥದ್ದು, ಲ್ಯಾಬಲ್ ಆಗಿದ್ದಂಥದ್ದು. ಏನಂದರೆ, ಒಂದು ಮೇಲ್ಗಡೆ ರೀಲ್ ನಂಬರ್ ಇರುತ್ತೆ, 1000 ಅಡಿ ರೀಲ್ ಇರುತ್ತೆ, ಮತ್ತು ಇನ್ನೊಂದು ರೀಲ್ ನಂಬರ್ ಇರುತ್ತೆ, ಇನ್ನೊಂದು ರೀಲ್ ನಂಬರ್ ಇರುತ್ತೆ, ಒಳಗಡೆ ಬೇರೆ ಬೇರೆ ರೀಲ್ಸ್ ಇರುತ್ತೆ. ಲೇಬಲ್ ಕರೆಕ್ಟ್ ಹಾಕಿದ್ದಾರೆ, ಒಳಗಡೆ ಎಲ್ಲದರಲ್ಲೂ ಒಂದೇ ರೀಲು. ಸಿನಿಮಾ ಮುಂದಕ್ಕೆ ಹೋಗ್ತಿಲ್ಲ. ಚಿತ್ರಮಂದಿರದಲ್ಲಿ ಒಂದು ಗಲಾಟೆ ಮಾಡ್ತಿದ್ದಾರೆ, ಹಾಕಿದ್ದೆ ಹಾಕ್ತಾ ಇದೆಯಾ ಅಂತ ಆಪರೇಟರ್ಗೆ. ಪಾಪ ಅವನೇನು ಮಾಡ್ತಾನೆ, ಅವನು ಕಳಿಸಿರೋ ರೀಲ್ಗಳೇ ಹಾಗೆ.
ಒಂದು ಕಡೆ ಹಾಕಿದರೆ ಆಕಸ್ಮಿಕ, ಎಲ್ಲ ಕಡೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅಯ್ಯೋ, ನನಗೆ ಆಗ ಗೊತ್ತಾಯಿತು ನನ್ನ ಮುಗ್ಧತೆ ಎಷ್ಟು ಅಪಾಯಕಾರಿ ಇಂಡಸ್ಟ್ರಿನಲ್ಲಿ. ಪ್ರತಿ ಹಂತದಲ್ಲೂ ನೀನು ಕಾಪಾಡ್ಕೊಳ್ಳದೆ ಹೋದರೆ ಏನು ಮಾಡ್ತಾರೆ ಅಂತ ಎಡಿಟ್ರ್ ಕರೆಸ್ಕೊಂಡು ತಕ್ಷಣ ಎಲ್ಲ ಕಡೆ ಮತ್ತೆ ರೀಪ್ರಿಂಟ್ ಹಾಕಿಸಿ. ಈಗಲೂ ಹಾಗೆ ಡಿಜಿಟಲ್ ಕನೆಕ್ಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರಿಂಟ್ ಹಾಕಿಸಿ ತೊಗೊಂಡು ಇಲ್ಲಿಂದ ರಾತ್ರಿ ಬಸ್ಗೆ ಹೋಗಿ ದಾವಣಗೆರೆ, ಮೈಸೂರು ಎಲ್ಲ ಕಡೆ ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಶೋ ಸ್ಟಾರ್ಟ್ ಆಗೋದಕ್ಕೆ ಸೋಮವಾರ ಆಗೋಗಿತ್ತು. ಶುಕ್ರವಾರ. ಸೊ ವಿ ಲಾಸ್ಟ್ ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಪ್ರಸಾದ್ ಲ್ಯಾಬ್ ಎಂಥ ಅಜಾಗರೂಕತೆ ಅಂದರೆ ಆ ಕೆಲಸಗಳನ್ನು ಮಾಡುವಾಗ ಎಚ್ಚರಿಸಬೇಕಾಗಿದ್ದನ್ನು ಮಾಡಿರಲಿಲ್ಲ ಅವರು. ಗೊತ್ತಿರಲಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ ಇದು ಒಳಗಡೆ ಈ ಥರದೊಂದು ಪಿತೂರಿ ಮಾಡಿದ್ದಾರೆ ಅಂತ. ಯಾಕೆಂದರೆ ವ್ಯವಸ್ಥಿತವಾದ ಪಿತೂರಿ ಅಂದರೆ ಅದು ಹೇಗೆ ಅಂದರೆ ಪ್ಯಾಕ್ ಇರುತ್ತೆ ನಿಮಗೆ ಒಳಗಡೆ. ಇದು ಭಾಳ ತಿನ್ಲಿಕ್ಕೆ ಯೋಗ್ಯವಾದಂಥ ಆ್ಯಪಲ್ ಅಂತ ನಿಮ್ಗೊಂದು kg ಪ್ಯಾಕ್ ಮಾಡಿಕೊಟ್ಟಿರ್ತಾರೆ. ಒಳಗೆ ಹೋದರೆ ಕೊಳೆತು ಹೋಗಿರೋವಂಥ ಯಾವುದೋ ಕಿತ್ಲೆ ಹಣ್ಣು ಇಟ್ಟಿರ್ತಾರೆ. ಇಮ್ಯಾಜಿನ್, ನೀವು ಓಪನ್ ಮಾಡಿರಲ್ಲ. ಲ್ಯಾಬಲ್ಲಿ ಹೇಗಿರುತ್ತೆ ಗೊತ್ತಾ, ದುಡ್ಡೆಲ್ಲ ಕಟ್ಟಿ ನೀವು ಅವರು ಪ್ರಿಂಟ್ ನೀವು ಕಳಿಸಿದೆ ಥಿಯೇಟ್ರಿಗೆ ಗುರುವಾರ ರಾತ್ರಿ ಬಸ್ಗೆ. ಗುರುವಾರ ರಾತ್ರಿ ಪ್ರಿಂಟ್. ನಮ್ಮದು 35 mm ಆಗ ಆಗಿನ ಕಾಲದ ಕ್ಯಾಮ್ರಾ ಫಿಲ್ಮ್ಸ್ಗಳು ಇದ್ದದ್ದು. ಕಳಿಸಿದರೆ ಅದು ಬೆಳಗಿನ ಜಾವ ಅಲ್ಲಿ ಹೋಗುತ್ತೆ, ಮಾರ್ನಿಂಗ್ ಶೋ ಶುರುವಾಗುತ್ತೆ. ಯೂಶ್ವಲಿ ಥರ್ಸ್ಡೇ ನೈಟ್ ಬುಕ್ಸ್ ಪ್ರಿಂಟ್ ಡಿಸ್ಪ್ಯಾಚ್ ಆಗ್ತಿದ್ದ ಕಾಲ. ಅಷ್ಟೂ ಪ್ರಿಂಟ್ಗಳಲ್ಲಿ ಹಂಗಿದೆ. ಜನ ಥಿಯೇಟ್ರ್ ನುಗ್ಗಿ ಕಲ್ಲು ಹೊಡಿತಿದ್ದಾರೆ, ಆಪ್ರೇಟರ್ ರೂಮ್ಗೆ ನುಗ್ಗಿ ಏನು ಹಾಕ್ತೀವಿ ಬೇರೆ ರೀಲ್ ಹಾಕುವಂತ. ಇಲ್ಲ ಸರ್, ಎಲ್ಲದರಲ್ಲೂ ಅದೇ ಇದೆ ಅಂತ. ಶೋ ಕ್ಯಾನ್ಸಲ್, ಆರ್ಥಿಕವಾಗಿ ಎಷ್ಟು ನಷ್ಟ, ಮತ್ತು ಸಿನಿಮಾಕ್ಕೆ ಎಂಥ ಡ್ಯಾಮೇಜ್. ಕರೆಕ್ಟೆಲ್ಲ ಮಾಡಿ ಅದಾದಮೇಲೆ ಅದಕ್ಕೆ ಅತ್ಯುತ್ತಮ ಕಥೆ ಅಂತ ಒಂದು ಪ್ರಶಸ್ತಿ ಬಂದು ಉಸ್ಸಪ್ಪ ಅಂತ ಕೂತ್ಕೊಳ್ಳೋದಕ್ಕೆ ಹಾಕಿದ ಬಂಡವಾಳ ಬಂತ ಸರ್? ಬಂತು. ಏನು ಗೊತ್ತಾ, ತಿಳ್ಕೊ ಒಂದು ವಿಷಯ. ನನ್ನ ಅನುಭವದಲ್ಲಿ ನೀವು ಸತ್ಯವನ್ನು, ಪ್ರತಿಭೆನ ತಾತ್ಕಾಲಿಕವಾಗಿ ಮಸ್ಕು ಮಾಡ್ಬೋದು, ಗೆಲ್ಲೋಕ್ಕಾಗಲ್ಲ. ಅವ್ರನ್ನ ಶಾಶ್ವತವಾಗಿ ನಾಶ ಮಾಡೋಕ್ಕಾಗಲ್ಲ. ನಿಮ್ಮ ಶಕ್ತಿ ಇದ್ದರೆ ನೀವು ಪ್ರೂವ್ ಮಾಡೇ ಮಾಡ್ತೀಯ. ಆ ಸಮಯ ಬರಬೇಕಷ್ಟೆ. ಕೊನೆಗೆ 50 ದಿನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಓಡ್ತದ್ದು. ನಾನೊಂದು ಇದನ್ನು ಸರ್ಕ್ಯುಲೇಟ್ ಮಾಡಿದೆ ಮಾಧ್ಯಮಕ್ಕೆಲ್ಲ, ಈ ಥರ ಆಗಿಬಿಟ್ಟಿದೆ, ಕ್ಷಮೆ ಇರಲಿ, ತಕ್ಷಣ ಸರಿಪಡಿಸ್ತೀವಿ ಅಂತ. ಚಿತ್ರರಂಗದ ಇತಿಹಾಸದಲ್ಲೇ ಈಗ ಆಗಿಲ್ಲ ಸರ್. ಯಾರು ಮಾಡೋರು ಗೊತ್ತಾಯ್ತಲ್ಲ ಸರ್. ಚಿತ್ರರಂಗದ ಇತಿಹಾಸದಲ್ಲೇ ಈ ಥರ ಆಗಿಲ್ಲ. ಯಾವ ನಿರ್ದೇಶಕನಿಗೂ ಈ ಥರದ ತೊಂದರೆ ಕೊಡಲ್ಲ. ಇದು ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ ಅಂತ. ಇರಲಿ, ಅದು ಇಷ್ಟು ದೂರ ಬಂದ್ವಲ್ಲ. ಅದಾದಮೇಲೆ ಅಮೆರಿಕ ಮಾಡಿದ್ನಲ್ಲ, ಮಲ್ಲಿಗೆ ಮಾಡಿದ್ನಲ್ಲ, ಅಮೃತಧಾರೆ ಮಾಡಿದ್ನಲ್ಲ. ನಿಮ್ಮ ಶಕ್ತಿ ನಿಜವಾಗಿದ್ದರೆ, ನನಗೆ ಈ ಥರ ಒಬ್ಬ ಹಳ್ಳಿಯಿಂದ ಬಂದು ಸಾಧಾರಣವಾಗಿ ಇರುವಂಥ ನಿರ್ದೇಶನ ಮಾಡಿದ ನನಗೆ ಹೀಗಾದರೆ ಇಮ್ಯಾಜಿನ್ ಮಾಡ್ಕೊ. ದೊಡ್ಡ ಕಲಾವಿದರು ರಾಜ್ಕುಮಾರ್ ಅಂಥವ್ರು ಎಷ್ಟು ಅನುಭವಿಸಿರ್ಬೇಕು. ಮೇಕಪ್ ಹಾಕಿ ತೆಗೆಸ್ತಾರೆ ಅಣ್ಣವ್ರಿಗೆ. ಇನ್ನು ಮೂಗುದ್ದ ಇದೆ, ಯಾರೇ ಆ್ಯಕ್ಟ್ರ್ ಅಂತ ಹೇಳೋಕ್ಕಾಗತ್ತೆ, ಇವ್ರನ್ನ ಚೇಂಜ್ ಮಾಡಿ ಅಂತ. ಅವರ ಜೀವನ ಚರಿತ್ರೆಯಲ್ಲಿ ಇದೆ ಅದು. ಅಮಿತಾಬ್ ಬಚ್ಚನ್ ಅವ್ರಿಗೆ ನಿನ್ನ ಹೆಸರು ಇಷ್ಟು ಉದ್ದ ಇದೆ, ಯಾರು ನಿನ್ನ ತಗೋತಾರೆ, ಇನ್ನು ವಾಯ್ಸೇ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅಮಿತಾಬ್ ಈಸ್ ಹ್ಯಾವಿಂಗ್ ಎ ವಂಡರ್ಫುಲ್ ಬ್ಯಾರಿಟೋನ್ ವಾಯ್ಸ್. ಪೀಪಲ್ ಅವ್ರ ವಾಯ್ಸ್ಗೆ ಅಂತ ಜನ ಆಸೆ ಪಡ್ತಾರೆ. ಅವ್ರನ್ನ ರಿಜೆಕ್ಟ್ ಮಾಡಿದ ಆರಂಭದಲ್ಲಿ. ನಮ್ಮದೆಲ್ಲ ಏನು ಮಹಾ ಯಶೋಗಳು, ಏನು ಮಹಾ ನಮ್ಮದೆಲ್ಲ. ಆದರೆ ನನಗೂ ಆಯಿತು ಅಷ್ಟೆ. ಹೆಂಗೆ ಚಾಲೆಂಜಾಗಿ ತೊಗೊಂಡ್ರಿ ಸರ್ ಅವತ್ತು ಆ ದಿನ? ಇಲ್ಲ ಇನ್ನು ನಾನು ನಿಲ್ಲಲ್ಲ. ನಾನು ಅಂದ್ಕೊಂಡೆ ಬಹುಶಃ ಒಂದು ಸಿನಿಮಾ ಮಾಡಿ ವಾಪಸ್ ಹೋಗ್ತಿದ್ದೇನೋ, ಆ ಘಟನೆ ಆದಮೇಲೆ ಅಂದ್ಕೊಂಡೆ ಇಲ್ಲಿದ್ದೇ ನಾನು ಪ್ರೂವ್ ಮಾಡಬೇಕು, ಹೊಸ ಪ್ರಯೋಗ ಮಾಡಲೇಬೇಕು, ಹೊಸ ಕಲಾವಿದರು ತರಲೇಬೇಕು, ನನಗೆ ಗೊತ್ತಿರೋ ಕಥೆಗಳನ್ನು ಹೇಳಲೇಬೇಕು ಅಂತ ಹಠಕ್ಕೆ ಬಿದ್ದು ಒಂದು ಕಡೆ ಕಾಲೇಜಲ್ಲಿ ಪಾಠ ಮಾಡಿಕೊಂಡು ಸಿನಿಮಾ ಮಾಡಿಕೊಂಡು ಎಲ್ಲಿವರೆಗೆ ನಾನು ಹೂಮಳೆಯವರೆಗೂ ನಾನು ಆಮೇಲೆ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ, ಟೀಚರಾಗೇ ಇದ್ದೆ. ಹಠಕ್ಕೆ ಬಿದ್ದು ನಾನು ಕಂಟಿನ್ಯೂ ಮಾಡಿ. ಆಮೇಲೆ ಬಾನಲ್ಲೆ ಮಧು ಚಂದ್ರಕ್ಕೆ 1993ರಲ್ಲಿ ನಮಗೆ 93 ರಿಲೀಸ್ ಆಗಿದ್ದು. 96ರಲ್ಲಿ ಅಮೇರಿಕ ರಿಲೀಸ್ ಆಗುತ್ತೆ ಸರ್. ಅದು ಹೇಳಿ ಸರ್, ಅದು ಹಿಸ್ಟ್ರಿ ಕ್ರಿಯೇಟ್ ಆದ ಸಿನಿಮಾ, ಯಾವತ್ತಿಗೂ ಕೂಡ ಮರೆಯೋದಕ್ಕಾಗದ ಸಿನಿಮಾ. ಎಷ್ಟು ಸಲ ನೋಡಿದ್ರೂ ಕೂಡ ಮತ್ತೆ ನೋಡಲೇಬೇಕು, ನೋಡೋಣ ಅಂತ ಅನಿಸುವ ಸಿನಿಮಾ. ಬೋರು ಅನ್ನೋ ಪದಕ್ಕೆ ಜಾಗವೇ ಇಲ್ಲ ಆ ಸಿನಿಮಾಗೆ. ಆ ದಿನಗಳು, ಆ ರಿಲೀಸ್ ಆಗಿದ್ದು, ಶೂಟಿಂಗ್ ಟೈಮು, ಎಲ್ಲೂ ಹೇಳದಂಥ ವಿಚಾರಗಳನ್ನ ಇದು ಶೇರ್ ಮಾಡಬಹುದಾ ಅಂತ ಸರ್? ಇಲ್ಲ, ಬಹುತೇಕ ನಾನು ತೆರೆದ ಪುಸ್ತಕದ ಹಾಗೆ ಎಲ್ಲವನ್ನು ಹೇಳಿದ್ದೇನೆ, ಯಾವುದನ್ನು ಬಚ್ಚಿಟ್ಕೊಂಡಿಲ್ಲ. ಆಮೇಲೆ ಬಚ್ಚಿಟ್ಕೊಂಡಿದ್ದನ್ನು ಬಿಚ್ಚಿಡಲೇಬಾರ್ದು ಹೇಳಿದ್ದೇನೆ. ನಿಮ್ಮ ಝೀನಲ್ಲಿ
ಅನೇಕ ಸಲ ಪ್ರಸಾರ ಆಗಿದೆ ಅಮೇರಿಕ ಸಿ ವಾಹಿನಿಲಿ. ನಿನ್ನೆ ಒಬ್ಬರು ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಾವು 30 ವರ್ಷದವನ ವ್ಯಕ್ತಿ ನಾನು, ನಮ್ಮ ವಯಸ್ಸಿನವರು ಕೂಡ ಮತ್ತೆ ಮತ್ತೆ ನೋಡೋ ಸಿನಿಮಾ ಅದು, ನೋಡ್ತಾನೇ ಇದ್ದೀವಿ, ಅದಕ್ಕೆ ದಯವಿಟ್ಟು ಅದನ್ನು ಡಾಲ್ಬಿ DTS ಮಾಡಿ ಮತ್ತೆ ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಅದು ಮಾಲೀಕತ್ವದ ಪ್ರಶ್ನೆ ಇರುತ್ತೆ, ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನಿರ್ದೇಶಕನ ಕ್ರಿಯೇಟಿವ್ ಕ್ಯಾಪ್ಟನ್ಶಿಪ್ಪು ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಅದು ಮಾಲೀಕತ್ವ, ಓನರು, ಪ್ರೊಡ್ಯೂಸರ್ ಅಂತ ಇರ್ತಾರಪ್ಪ, ಪ್ರಯತ್ನ ಮಾಡ್ತೀನಿ ಅಂತ. ಅಂದರೆ ಈಗಲೂ ಅದರ ಹಾಡುಗಳನ್ನು ಈಗಿನ ಕಾಲದ ಹೆಣ್ಮಕ್ಳು, NRI ಹೆಣ್ಮಕ್ಳು, ನಾನ್ ಕನ್ನಡಿಗರು, ಕೆಲವರು ಕನ್ನಡ ಬರಲ್ಲ, ಅವರೆಲ್ಲ ಅದರ ಹಾಡುಗಳನ್ನು ಹಾಡಿ ರೀಲ್ಸ್ ಮಾಡ್ತಿದ್ದಾರೆ. ಹೌದು, ಈಗ ಟ್ರೆಂಡಲ್ಲಿದೆ ಇದೆ. ಹೀಗಾಗಿ ಅದು ಕಾಲಾತೀತವಾದ, ಎಲ್ಲ ಕಾಲಕ್ಕೂ ಗೆದ್ದು ಉಳಿದ ಸಿನಿಮಾ. ನಾನು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನನಗೊಂದು ಸಾರ್ಥಕ ಭಾವನೆ ಬಂದಿದ್ದು ಆ ಸಿನಿಮಾದಿಂದ. ಯಾಕೆಂದರೆ ಎಷ್ಟೋ ಸಿನಿಮಾಗಳನ್ನು ಮಾಡ್ತೀವಿ, ಅಷ್ಟೇ ಉತ್ಸಾಹದಿಂದ ಮಾಡ್ತೀವಿ, ಅಷ್ಟೇ ಶ್ರಮ ಹಾಕ್ತೀವಿ, ಆದರೆ ಒಂದು ಲ್ಯಾಂಡ್ ಮಾರ್ಕ್ ಆಗೋದು, ಒಂದು ಕ್ಲಾಸಿಕ್ ಆಗೋದು, ಅದು ಅದೃಷ್ಟ, ಅಪರೂಪ. ಸೊ ಅಮೇರಿಕ ಆ ಥರ ಒಂದು. ಎಷ್ಟು ಬಜೆಟ್ ಸಿನಿಮಾ ಸರ್, ಎಷ್ಟು ಪ್ರಾಫಿಟ್ ಆಯಿತು ಅಂತ ಇನ್ನೇನು ಅದೆಲ್ಲ ನಿರ್ಮಾಪಕರು ಕೇಳಬೇಕು. ನೀವು, ನಾನು ಆರ್ಥಿಕವಾಗಿ ಯಾವತ್ತೂ ಮಾತನಾಡಬಾರ್ದು, ಯಾಕೆಂದರೆ ನನಗೆ ಹಣ ಬಂದಿರಲ್ಲ, ನಾನು ಹಣ ಹೂಡಿರಲ್ಲ. ಬಟ್ ನನಗೆ ಆಗಿನ ಮಾತುಕತೆಯ ನಿರ್ಮಾಪಕರ ಜೊತೆಗಿನ ಒಡನಾಟದ ಸಂದರ್ಭದಲ್ಲಿ 70-75 ಲಕ್ಷ ರೂಪಾಯಿಗಳಲ್ಲಿ ಆದಂತಹ ಸಿನಿಮಾ. ಆಗಲೇ ಟ್ರಾವೆಲ್ ಎಲ್ಲ. ಯಾಕೆಂದರೆ ನಾವೊಂದು 12 ಜನ 45 ದಿನ ಅಮೇರಿಕೆಲ್ಲ ಶೂಟ್ ಮಾಡಿದ್ವಿ. 12 ದಿನ 12 ಜನ, ನೋ ಕೊರಿಯೋಗ್ರಾಫರ್, ಆ ಥರ ಎಲ್ಲ ನಾವೇ ಎಲ್ಲ ಒಬ್ಬೊಬ್ಬರು 2 ಕೆಲಸ ಮಾಡ್ಕೊಂಡು ಒಳ್ಳೆ ಟೀಮ್ ಇತ್ತು. ಅದರಿಂದ 45 days ವಿ ಶಾಟ್ ಇನ್ US. ಇನ್ 95ನಲ್ಲಿ ಶುರು ಆಯಿತು. 6 ವೀಸಾ ಎಲ್ಲ ಬಂದು 95. ಎಷ್ಟು ದಿನ ಇದ್ದಿದ್ದು ಸರ್? 45 ದಿನ ಇದ್ರಲ್ಲಿ. 1.5 month ಇನ್ ಅಕ್ರಾಸ್ US ಎಲ್ಲ ಕಡೆ. ಆ ಕಡೆ ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್, ಅಲ್ಲಿ ಒಂದು 2 weeks, ಈ ಕಡೆ ಒಂದು 2 weeks, ಮತ್ತು ನಯಾಗರಾ ಫಾಲ್ಸ್ ಆ ಕಡೆ ಎಲ್ಲ. ದೊಡ್ಡ ದೇಶ ಅಮೇರಿಕ, ನೋಡಿದ್ಯಾ? ಅಮೇರಿಕ ತುಂಬ ದೊಡ್ಡ ದೇಶ, ಭಾರತಕ್ಕಿಂತ 3 ಪಟ್ಟು ದೊಡ್ಡ ದೇಶ, ಭಾರತದ ಕಾಲುಭಾಗ ಜನಸಂಖ್ಯೆ. ಹಾಗಾಗಿ ಅದು ತುಂಬ ಜಿಯೋಗ್ರಾಫಿಕಲಿ ಹ್ಯೂಜ್ ಕಂಟ್ರಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 3 ಗಂಟೆ ಟೈಮ್ ವ್ಯತ್ಯಾಸ ಇರುತ್ತೆ. ಓಡಾಡೋದಕ್ಕೆ ನ್ಯೂಯಾರ್ಕಲ್ಲಿ ರಾತ್ರಿ 9 ಗಂಟೆ ಇದ್ದರೆ ಸ್ಯಾನ್ ಫ್ರಾನ್ಸಿಸ್ಕೋಲಿ ರಾತ್ರಿ 12 ಗಂಟೆ ಆಗಿರುತ್ತೆ. ಆ ಥರದ ವಿವಿಧ ಋತುಮಾನ, ವಿವಿಧ ಕಾಲಮಾನದಲ್ಲಿ ಬದುಕೋ ದೇಶ ಅದು. ಇಟ್ ವಾಸ್ ಎ ಚಾಲೆಂಜ್ ದೋಸ್ ಡೇಸ್. ಅಲ್ಲಿ ಹೋಗಿ ಮಾಡಿದ್ದು ಬಹಳ. ಹೇಗೆ ಒಪ್ಪಿಸ್ತಾ ಇದ್ರಿ ಸರ್ ಅವಾಗೆಲ್ಲ ಪ್ರೊಡ್ಯೂಸರ್ಗಳಿಗೆ? ಈಗ ಹಣ ಹಾಕೋಕ್ಕೆ ಪ್ರೊಡ್ಯೂಸರ್ಗಳು ಭಯ ಆಗ್ಪಡ್ತಾ ಇದ್ದಾರೆ. ಸೋತ ಮೇಲೆ ಯಾರೂ ನಿಲ್ಲಲ್ಲ, ಯಾರೂ ಬರೋಲ್ಲ ನಮ್ಮ ಹತ್ರಕ್ಕೆ ಅನ್ನೋ ಥರ ಭಯ ಬಿದ್ದುಬಿಟ್ಟಿದ್ದಾರೆ ಹಾಕ್ದವರೆಲ್ಲರೂ ಕೂಡ. ಪ್ರೊಡ್ಯೂಸರ್ಗಳು ಒಂಥರ ಬೀದಿ ಅವಾಗ ಎಲ್ಲ ಹೇಗೆ? ಯಾವಾಗಲೂ ಅದಿತ್ತು. ಯಾವಾಗಲೂ ಹಣ ಇರೋ ಕಡೆ, ವ್ಯವಹಾರ ಇರೋ ಕಡೆ ಜೂಜ್ ಇರುತ್ತೆ. ಸಿನಿಮಾದಲ್ಲಿ ಜೂಜ್ ಇರುತ್ತೆ. ಒಂದು ಮಟ್ಟಕ್ಕೆ ರಿಸ್ಕ್ ತಗೊಳ್ಳೇಬೇಕಾಗತ್ತೆ ಸಿನಿಮಾ ಮಾಡಬೇಕಾದ್ರೆ. ಅದರಲ್ಲೂ ನಿರ್ಮಾಪಕರ ರಿಸ್ಕ್ ದೊಡ್ಡದು. ನಾವು ನಮ್ಮ ಬೌದ್ಧಿಕವಾದ ತೆವಲುಗಳನ್ನು ಇಟ್ಕೊಂಡು ಏನೋ ಸಿನಿಮಾ ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡಿದ್ರೆ, ಹಣ ಅನ್ನೋದು ರಿಯಾಲಿಟಿ, ವಾಸ್ತವ. ಅದು ಎಂಡ್ ಆಫ್ ದಿ ಡೇ ಇಟ್ಸ್ ಎ ಲಾಸ್ ಆ್ಯಂಡ್ ಪ್ರಾಫಿಟ್, ಅಷ್ಟೇ ಅಲ್ವಾ? ಹಾಗಾಗಿ ನಿರ್ಮಾಪಕರದು, ನನಗೆ ಅವರು 2 ಸಿನಿಮಾ ಮಾಡಿದರು, ನಂದಕುಮಾರ್. ಅದ್ರ ಬಗ್ಗೆ ನನಗೆ ತುಂಬ ಕೃತಜ್ಞತೆ ಇದೆ. ಆ್ಯಕ್ಚುಲಿ ಫಸ್ಟ್ ನಾವು ಮಾಡಿದ್ದು ಕೊಟ್ರೇಶಿ ಕನಸು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಕೊಟ್ರೇಶಿ ತಗೊಂಡು ನಾನು ಅಲ್ಲಿ ಸ್ಕ್ರೀನ್ ಮಾಡ್ತಾ ಇದ್ದೆ. ಅಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲೆಲ್ಲ ಸ್ಕ್ರೀನ್ ಆಗ್ತಾ ಇತ್ತು. ಆ ಹೊತ್ತಲ್ಲಿ ನನ್ನ ವೈಫ್ ಅಲ್ಲೇ ಇದ್ದರು ಅಮೆರಿಕಾದಲ್ಲಿ. ಆಕೆ ಅಲ್ಲಿ ಶಿ ವಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಕಂಪನಿ ಕೆಲಸ ಮಾಡ್ತಾಯಿದ್ರು. ನಾನು ಅಮೆರಿಕಕ್ಕೆ ಹೋಗ್ತಾ ಬರ್ತಾ ಅಲ್ಲಿ ಕನ್ನಡ ಸಂಘ, ಅದು ಗೆಳೆಯರು, ಮ್ಯಾಗ್ಝೈನ್ಸು ಇದೆಲ್ಲ ನೋಡ್ತೀನಿ. ಆಗೊಂದು ಸೀಡ್ ಬಿತ್ತು ಮನಸ್ಸಿಗೆ, ಯಾಕೆ ಇಲ್ಲಿ ಮಾಡಬಾರ್ದು. ಆಗ ನಾನು ಕೊಟ್ರೇಶಿ ಕನಸು ಪ್ರೊಡ್ಯೂಸರ್ಗೆ ಹೇಳಿದೆ, ಈ ಥರ ಒಂದು ಪ್ರಯೋಗ ಇದೆ ಸರ್, ಯಾರು ತಾರೆಗಳಿರಲ್ಲ, ಮೊದಲನೇ ಬಾರಿಗೆ ಆಗ್ತಿರೋಂಥದ್ದು ಅಂತ. ಅವ್ರಿಗೆ ಕೊಟ್ರೇಶಿ ಕನಸು ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಒಂದು ಖುಷಿ ಇತ್ತು. ಆರ್ಟ್ ಫಿಲ್ಮ್ ಮಾಡಿ ಯಾರಿಗೂ ಮುಟ್ಟಿಲ್ಲ ಅನ್ನೋ ಅಂಥ ಕೊರಗು ಇತ್ತು. ಮಾಡೋಣ ಬಿಡ್ರಿ, ಒಂದು ಅಮೆರಿಕಕ್ಕೆ ಹೋಗಿ ಅಂತ ಅಂದರು. ಬಹುಶಃ ಅವ್ರ ಸಹಕಾರ ಇಲ್ಲದ ಸಿನಿಮಾ ಆಗ್ತಿರಲಿಲ್ಲ. ಸೊ ನಮ್ಮ ಸಿನಿಮಾದ ಎಲ್ಲ ಹೆಗ್ಗಳಿಕೆ ಬಗ್ಗೆ ಮಾತಾಡುವಾಗ ನಂದಕುಮಾರ್ರವರ ಅವತ್ತಿನ ತೀರ್ಮಾನ ಇದೆಯಲ್ಲ ಮಾಡಬೇಕು ಅಂತ,
ಅದು ಅಷ್ಟೇ ಮುಖ್ಯವಾದ್ದು. ಓಕೆ. ಅದರ ಬಗ್ಗೆ ನನಗೆ ತುಂಬ ಕೃತಜ್ಞತೆ ಇದೆ. ಇನ್ನೊಂದು ಅಮೃತಧಾರೆ, ಆ ಸಿನಿಮಾ ಕೂಡ ಒಂಥರ, ಅದು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಅಲ್ಲೂ ಕೂಡ ನಿಮ್ಮದು ಹೊಸ ಹೊಸ ಪ್ರಯತ್ನಗಳಾಯಿತು ಸಿನಿಮಾದಲ್ಲಿ. ಅಮಿತಾಬ್ ಬಚ್ಚನ್ ಸರ್ ಕೂಡ ಅವ್ರನ್ನೆಲ್ಲ ಒಪ್ಸಿದ್ದು, ಅವ್ರಿಗೆ ಕತೆ ಎಲ್ಲ ಹೇಳಿದ್ದು, ಅದನ್ನು ದಯವಿಟ್ಟು ಶೇರ್ ಮಾಡಿ ಸರ್. ಹೇಗಿತ್ತು ಅದು? ಅಮೃತಧಾರೆ ಮಾಡುವಾಗ ಆ್ಯಕ್ಚುಲಿ ಒಬ್ಬಿಬ್ಬರು ನಾಯಕ ನಟರಿಗೆ ಹೇಳಿದ್ದೆ. ಅದು ಅವರು ಒಪ್ಪಲಿಲ್ಲ ಕತೆನ. ಸಂಕೋಚ ಪಟ್ಟರು, ಹಿಂಜರಿಕೆ ಪಟ್ಟರು. ಅದು ಅವ್ರ ಆಯ್ಕೆ. ಯಾಕೆ ಒಪ್ಪಲಿಲ್ಲ ಅಂತ ಕೇಳಕ್ಕೆ ನನಗೇನು, ಅವ್ರವ್ರದ್ದು ಇಮೇಜ್. ಯಾಕೆ ಅಂದರೆ ಅಮೃತ ನಾಯಕಿ ಹೆಸರು ಮೇಲೆ ಸಿನಿಮಾ ಇದೆ, ಇದು ಫೆಮಿನಿಸ್ಟಿಕ್ ಫಿಲ್ಮ್ ಆಗುತ್ತೆ ಅನ್ನೋದು ಒಂದು ಅವ್ರಿಗೆ ಅನಿಸಿರ್ಬೇಕು. ಅದನ್ನು ಬದಲಾಯಿಸಿದ್ರೆ ಆಗ್ಬೋದು ಅಂತ. ಇಲ್ಲ ಬದಲಾಯಿಸೋಕ್ಕಾಗಲ್ಲ. ಮೃತ್ಯು, ಸಾವು, ಅದಕ್ಕೆ ವಿರುದ್ಧ ಅಮೃತ, ಸಾವನ್ನು ಗೆಲ್ಲೋದು. ಅವಳ ಹೆಸರು ಅಮೃತ ಅಂತ ಇಟ್ಕೊಂಡ್ರೆ ಅವಳು ಸಾವಿಗೆ ಬಲಿಯಾಗುವಂಥದ್ದೇ ಇರೋ ಕಥೆ. ಹಾಗಾಗಿ ಅಮೃತಧಾರೆ ಅನ್ನೋದು ಸೂಕ್ತವಾದ ಶೀರ್ಷಿಕೆ. ನಾನು ಟೈಟಲ್ ಚೇಂಜ್ ಮಾಡಲ್ಲ, ನಿಮ್ಮನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ನಾನು ಅದು ಆಯಿತು. ನನ್ನ ಗೆಳೆಯರೇ ಅವರೆಲ್ಲ ಅಂಥದ್ದನ್ನು ಯಾರು ಅಂತ ಕೇಳಬೇಡ, ಈಗ ಹೇಳಿದ್ರು ನಾನು ಹೇಳಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ ಅನಗತ್ಯವಾದಂಥ ಕಳೆದು ಹೋದ ಯಾವುದೋ ಕಾಲಘಟನೆ ಇಟ್ಕೊಂಡು ಅದನ್ನು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ದೆನ್ ರಮ್ಯಾ ತುಂಬ ಚೆನ್ನಾಗಿ ಮಾಡಿದ್ರು. ರಮ್ಯಾ ಒಳ್ಳೆಯ ಈಗ ಮೊನ್ನೆನೂ ಕೂಡ ಯಾರೋ ಒಂದು ನೆನಪಿದೆಯೇ ಮೊದಲ ನೋಟ, ಆ ಹಾಡಿನ ರೀಲ್ ಮಾಡಿ ಕಳಿಸಿದ್ರು ನನಗೆ US ಇಂದ. ನಾನ್ ಕನ್ನಡಿಗಾಸ್, NRI ಗರ್ಲ್ಸು. ಸೊ ರಮ್ಯಾ ಆದಮೇಲೆ ಒಂದು ಐಕಾನಿಕ್ ವ್ಯಕ್ತಿ ಬೇಕು ಅಂದಾಗ ನಮಗೆ ಅಮಿತಾಬ್ ಬಚ್ಚನ್ ಅವರ ನೆನಪಾಯಿತು. ಅವರು ಕರೆಕ್ಟ್ ಅವರಿಗೆ ಪಾತ್ರಕ್ಕೆ ಅಂತ ಎಲ್ಲ ಕೂಡ ಬಂತು. ಸೊ ಸಿನಿಮಾ ಸಕ್ಸಸ್ ಆಯಿತು. ಸಾಗರ್ ಥಿಯೇಟ್ರ್ ಅಂತ ಇತ್ತು, ಈಗ ಅದಿಲ್ಲ. ನನ್ನ ಪ್ರೀತಿ ಹುಡುಗಿ ಹೊಡೆದಂಥ ಕಪಾಲಿ ಇಲ್ಲ. ಎಲ್ಲ 40 ವಾರ 45 ವಾರದ ಸಂಭ್ರಮ ಕಂಡ ಥಿಯೇಟ್ರ್ಗಳು ನನಗೆ ನಾವೆಲ್ಲ ಹೋಗಿತ್ತು. ಮೈಸೂರು ಶಾಂತಲ, ಅಲ್ಲೂ 25 ವಾರ ಹೋಗಿತ್ತು. ಫಸ್ಟ್ ಸಿನಿಮಾ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಅವಮಾನ, ಆಮೇಲೆ ಈ ಥರದ ಗೆಲುವುಗಳು, ಜನ ಅಷ್ಟೇ ಪ್ರೀತಿ ಕೊಟ್ಟು ಸಿನಿಮಾನ ಬಂದು ಅವಾಗ ಥಿಯೇಟರ್ ಬಂದು ನೋಡ್ತಾ ಇದ್ದಿದ್ದು. ಹಾಗೆ ಹೇಳಿದ್ಯಲ್ಲ ಜನ ಅಂತ, ಅದು ಅವರ ಒಂದು ಸಾಮುದಾಯಿಕ ಮನಸ್ಸದು ಜನ ಅನ್ನೋದು, ಅದನ್ನು ನಾವು ಗೌರವಿಸ್ಬೇಕು. ಅದನ್ನೇ ಅಣ್ಣವ್ರು ಯಾವಾಗಲೂ ಅನ್ನದಾತರು ಅಂತ ಇದ್ರು. ಅವ್ರನ್ನ ಅಂತಿದ್ದು ಪ್ರೇಕ್ಷಕರನ್ನ. ಅವರು ನಮಗೆ ಗೊತ್ತಿಲ್ಲ, ಅಜ್ಞಾತವಾಗಿರ್ತಾರೆ. ನಾಟ್ ಆನ್ ಇಂಡಿವಿಜುವಲ್, ಇಟ್ಸ್ ಎ ಕಲೆಕ್ಟಿವ್ ಫೋರ್ಸ್. ಒಂದು ಸಿನಿಮಾ ರಿಲೀಸ್ ಆದ ಥಿಯೇಟ್ರಿಗೆ ಬರ್ತಾರಲ್ಲ, ಅದೊಂದು ಗುಂಪು, ಪ್ರೇಕ್ಷಕರ ಮನಸ್ಥಿತಿ. ಅವ್ರು ನಂಬಿ ನಾವು ಕೆಲಸ ಮಾಡಬೇಕು. ಇನ್ನು ಯಾವ ಪಿತೂರಿಗಳು, ಚಾಡಿಗಳು, ಮೋಸಗಳು, ಚೆಕ್ ಬೌನ್ಸ್ ಮಾಡೋರು, ಏನೇನೋ ಆಗುತ್ತಲ್ಲ, ಅದು ಮುಖ್ಯ ಅಲ್ಲ. ಅವ್ರ ಮೇಲೆ ನಾವು ಶ್ರದ್ಧೆ ಇಡಬೇಕು. ಅವ್ರು ನಾವು ಅನ್ನದಾತರು ಅಂತ ಕರಿತಿದ್ರು ಅಣ್ಣವರು. ನಾನು ಅನ್ನದಾತರು, ಉದ್ಯೋಗದಾತರು ಅಂತಲೂ ಕರಿತೀನಿ ನಿರ್ಮಾಪಕರನ್ನ. ಕೆಲಸ ಕೊಡೋರು, ನಾವು ಕೆಲಸ ಮಾಡಿದರೆ ಅನ್ನ ಅಲ್ವಾ, ಅದರಿಂದ ಉದ್ಯೋಗದಾತರು ಹೌದವರು. ಸೊ ಪ್ರತಿ ಅವಮಾನ ನಮ್ಮಲ್ಲಿ ಒಂದು ಸನ್ಮಾನದ ಹಂಬಲವನ್ನು, ಕಿಚ್ಚನ್ನು ಹಚ್ಚಿಸ್ಬೇಕು. ಎಲ್ಲಿ ನಮಗೆ ಅವಮಾನ ಆಗುತ್ತೋ ಅಲ್ಲಿ ನಾನು ಸನ್ಮಾನ ಪಡಿತೀನಿ, ಗೌರವ ಪಡಿತೀನಿ ಅಂತಕ್ಕಂಥದ್ದು. ಹಂಗಿಲ್ದಿದ್ರೆ ಯಾಕೆ ಸಿನಿಮಾ ಮಾಡ್ತೀಯಪ್ಪ, ಹೋಗು ಮನೆಗೆ. ನೀನು ಬರೋಕ್ಕೆ ಮುಂಚೆ ಎಲ್ಲ ಸಿದ್ಧವಾಗಿ ಎಲ್ಲ ರೆಡಿ ಇರಬೇಕು. ನಾನು ಬಂದ ತಕ್ಷಣ ಮಾಡಬೇಕು, ನನಗೆ ಯಶಸ್ಸು ಸಿಕ್ಬಿಡಬೇಕು, 50 ದಿನ ಸಿಕ್ಬಿಡಬೇಕು, ಫಿಲ್ಮ್ ಫೇರ್ ಬಂದುಬಿಡಬೇಕು, ಸ್ಟೇಟ್ ಅವಾರ್ಡ್ ಬರಬೇಕು. ಯಾರು ಭರವಸೆ ಕೊಟ್ಟಿದ್ದು? ಹೂ ವಿಲ್ ಅಶ್ಯೂರ್ ಯು ಹ್ಯಾವ್ ಟು ಟ್ರಾವೆಲ್ ಇನ್ ಅಗ್ನಿದಿವ್ಯ. ಈ ಬೆಂಕಿ ಒಳಗೆ ಅದು ಹೋಗ್ತಾ ಹೋಗಬೇಕು. ಸುಟ್ಕೊಳ್ಳದೆ ಆಚೆಗೆ ಬಂದವಾ ಗೆಲುವು, ಸುಟ್ಟು ಹೋದರೆ ಬೂದಿ ಅಷ್ಟೇ. ನಾವೆಲ್ಲ ಸೀತೆ ಇರ್ತಾರ, ಅದರೊಳಗಡೆ ಹಾದು ಬರಬೇಕು ಅಗ್ನಿದಿವ್ಯದಲ್ಲಿ. ಸುಟ್ಕೊಂಡ್ಬಿಟ್ರೆ ಒಂದೇ ಸರಿಗೆ ಮುಗೀತು. ದಾಟಿ ಬಂದರೆ ಇನ್ನೊಂದು ಚಾನ್ಸ್. ಹೇಗಿರ್ತಿದ್ರು ಸರ್ ಅಗರಮ್ಯ ಎಲ್ಲ ಹೊಸ ಟೈಮು ಹೇಗಿರ್ತಿದ್ರು? ಅಂದರೆ ಇವಾಗ ಎಷ್ಟೋ ನಿರ್ದೇಶಕರುಗಳು ಅಥವಾ ಪ್ರೊಡ್ಯೂಸರ್ಗಳು ಹೇಳೋದಿದೆ, ಅಬ್ಬಾ ಆರ್ಟಿಸ್ಟ್ಗಳನ್ನ ನಮ್ಗೆ ಆಗ್ತಾ ಇಲ್ಲ, ಅವ್ರು ಮೇಂಟೈನ್ ಮಾಡೋದೇ ನಮಗೆ ಬಹಳ ಕಷ್ಟ, ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಅವ್ರ ವರ್ತನೆ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅವರನ್ನು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಆ್ಯಕ್ಟ್ ಮಾಡಿಸೋದೇ ನಮಗೊಂಥರ ಚಾಲೆಂಜು ಅನ್ನೋ ಥರ ಆಗೋಗಿದೆ. ಆಗ ನಿರ್ದೇಶಕರುಗಳ ಮಾತುಗಳನ್ನು ನಟ ನಟಿಯರು ಹೇಗೆ ತಗೊಳ್ತಾ ಇದ್ರು, ಹೇಗೆ ಗೌರವಿಸ್ತಾ ಇದ್ರು ಅಂತ ಹೇಳಿ? ನನ್ನ ಅನುಭವದಲ್ಲಿ
ಎರಡು ಎಕ್ಸ್ಟ್ರೀಮ್ಸ್ ಇದೆ. ಒನ್ ಎಕ್ಸ್ಟ್ರೀಮ್ಸ್ ಐ ವರ್ಕ್ ವಿತ್ ಅಮಿತಾಬ್, ವಿಷ್ಣು, ಈ ಥರದ ಸ್ಟಾರ್ಗಳ ಜೊತೆಗೆ ಸ್ವಲ್ಪ ಕೆಲಸ ಮಾಡಿದ್ದೀನಿ. ನಾನು ತುಂಬ ತಾರೆಗಳ ಜೊತೆ ಕೆಲಸ ಮಾಡಿದ್ದೀನಿ. ಸುದೀಪ್ ಮಾತಾಡಲಿಕ್ಕೆ ವಿಷ್ಣು ಅವರು, ರಾಜ್ಕುಮಾರ್ ಅವರು ಒಂದು ಹೂಮಳೆಗೆ ಒಂದು ಹಾಡು ಶೀರ್ಷಿಕೆ ಹಾಡು ಹೇಳಿದ್ರು. ಇದು ಬಿಟ್ಟರೆ ಬಹುತೇಕ ನಾನು ಕಲಾವಿದರ ಜೊತೆಗೆ, ಅಂದರೆ ತಾರೆಗಳಲ್ಲದ ಕಲಾವಿದರ ಜೊತೆಗೆ ಹೆಚ್ಚು ನಾನು ವರ್ಕ್ ಮಾಡಿ. ಸಣ್ಣ ಪುಟ್ಟ ಕಿರಿಕಿರಿಗಳು ಬಿಟ್ಟರೆ ಸೆಟ್ಸಲ್ಲಿ ಸಣ್ಣ ಪುಟ್ಟದ್ದಿರುತ್ತೆ. ಏನೋ ಬಟ್ಟೆ ಬಂದಿಲ್ಲ, ಊಟ ಬರೋದು ಲೇಟ್ ಆಯಿತು, ತಡವಾಗಿ ಬಂದು ಬಯಸ್ಕೊಡೋರು, ರಮ್ಯಾನು ಒಂದೆರಡು ದಿನ ಲೇಟಾಗಿ ಬಂದರು, ಇದು ಆ ಥರದ ಚಿಕ್ಕ ಪುಟ್ಟ ಕಿರಿಕಿರಿಗೆ ಎಲ್ಲ ಕುಟುಂಬದಲ್ಲಿರೋ ಹಾಗೆ. ಓವರ್ ಆಲ್ ಮೈ ಆರ್ಟಿಸ್ಟ್ಸ್ ಆರ್ ಜೆಮ್. ತುಂಬ ನನ್ನ ಮಾತನ್ನು ಗ್ರಹಿಸಿ, ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಟೀಚರ್, ಇವ್ರಿಗೆ ಬೇರೆ ಈ ಥರ ಅಂತ ಅರ್ಥ ಮಾಡಿಕೊಂಡು ಕೆಲಸ ಮಾಡಿರೋಂಥವ್ರೆ ಸಿನಿಮಾದ ಸೋಲು ಗೆಲುವುಗಳು ಪ್ರಶಸ್ತಿ ಪಕ್ಕಕ್ಕಿಟ್ಬಿಡೋ ಎಲ್ಲರೂ ಕೂಡ ಹಂಗೆ ಮಾಡ್ಕೊಂಬಂದಿದ್ದಾರೆ. ಇವು ನನಗೆ ತುಂಬ ಅನ್ಬೇರಬಲ್ ಅಂತ ನಾನು ಒಬ್ಬ ನಟಿನ ನೋಡಿಲ್ಲ. ಈಗ ಅಮೇರಿಕ 2ನಲ್ಲಿ ನಿರೂಪ್, ಪೃಥ್ವಿ, ಸಾನ್ವಿ 3 ಎಷ್ಟು ಅದ್ಭುತವಾದ ಪ್ರತಿಭೆಗಳು ಅಂದರೆ, ಎಷ್ಟು ಅದ್ಭುತವಾದಂತಹ ಒಳ್ಳೆಯತನ ಅಂದರೆ, ಆ ನಿರೂಪ್ ಎಷ್ಟು ಸಜ್ಜನ, ಆ ಪೃಥ್ವಿ ಎಂತಹ ಸೌಜನ್ಯ ಅಂದರೆ ತುಂಬ ತುಂಬ ಒಳ್ಳೆಯ ಹುಡುಗರು. ನಾನು ಸಿನಿಮಾನ ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ. ಎಸ್ ಇಂಡಿವಿಜುವಲ್ಸ್ ನನಗೆ ಈಗ ಇಷ್ಟು ನಾನು ಬಂದು ಇಂಡಸ್ಟ್ರಿಗೆ ಮೋರಾರ್ಲೆಸ್ 38-40 ವರ್ಷ, ಕೆಟ್ಟ ಕಲಾವಿದರು, ತೊಂದರೆ ಕೊಟ್ಟ ಕಲಾವಿದರು ಅಂತ ನನಗಿಲ್ಲವೇ ಇಲ್ಲಮ್ಮ. ಹಾನೆಸ್ಟ್. ಸಣ್ಣ ಪುಟ್ಟ ಕ್ಷುಲ್ಲಕ ವಿಷಯಗಳೇನೋ ಬಂದು ಹೋಗಿರುತ್ತೆ ಪ್ರೊಡಕ್ಷನ್ ಲೆವೆಲಲ್ಲಿ, ಅದು ಪ್ರೊಡ್ಯೂಸರ್ಗೆ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಅಥವಾ ಕೋ ಆರ್ಟಿಸ್ಟ್ ಬಗ್ಗೆ ಏನೋ ಒಂದು ಚಿಕ್ಕ ಪುಟ್ಟ. ಅದು ಬಿಟ್ಟರೆ ಐ ನೆವರ್ ಫೈಂಡ್ ಫಾಲ್ಟ್ ಇನ್ ಎನಿ ಆಫ್ ಮೈ ಆರ್ಟಿಸ್ಟ್. ಇದನ್ನು ನಾನು ತುಂಬ ಅಭಿಮಾನದಿಂದ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ ಆ ಥರ, ವಿಷ್ಣು ಅವ್ರ ಜೊತೆ ನೀವು ಮಾಡೋಕ್ಕಾಗಲ್ಲ ಸರ್, ಅವ್ರನ್ನ ಯಾಕೆ ಸರ್ ಹಾಕ್ಕೋತೀರಿ, ಭಾಳ ಮೂಡಿ ಸಾರ್ ಅಂತ ನನಗೆ ಹೇಳಿದವ್ರೆ. ವಿಷ್ಣು ಹತ್ರ ಹೋಗಿ ಸಾರ್, ಮೇಷ್ಟ್ರು ಅವ್ರ ಜೊತೆ ಹೋಗಿ ವರ್ಕ್ ಮಾಡ್ತಿರಲ್ಲ, ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ ಸರ್ ಅಂತ ಅದೇ ವ್ಯಕ್ತಿಗಳು ಹೇಳಿದ್ದಾರೆ. ನಾನು ನಿಜ ಹೇಳಬೇಕಂದ್ರೆ ವಿಷ್ಣು ಅವ್ರ ಜೊತೆಗೆ ಆ ಪಾತ್ರ ಮಾಡಿಸುವಾಗ 4 ವರ್ಷ ಸ್ಕ್ರಿಪ್ಟ್ ನೆರೇಷನ್ನು, ಡಿಸ್ಕಷನ್ನು ಅವ್ರ ಮನೆಯಲ್ಲಿ, ನಮ್ಮ ಮನೇಲಿ, ಅವ್ರ ಮನೇಲಿ, ನಮ್ಮ ಮನೇಲಿ ನಿರಂತರವಾಗಿ ನಡೀತಾ ಇತ್ತು. ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋದೆ. ಸರ್ ಹೀಗೆ ಇರುತ್ತೆ, ಇದು ಹೀಗೆ ಇರುತ್ತೆ, ನೀವು ಗಾಂಧಿ, ನೀವು ಇದೆಲ್ಲ ಹಾಕ್ಕೊಂಡು ಹೊಡೆಯೋದೇನು ಇರಲ್ಲ ಅಂತ ನಗ್ತಾನೆ ಅವ್ರಿಗೆ ಹೇಳಿ, ಏನೋ ಬೇರೆ ಥರ ಮಾಡ್ತಿರಲ್ಲ ಮಿಸ್ಟ್ರೆ ನೀವು ಅಂತ ಅನ್ನೋರು. ಬಟ್ ಒನ್ಸ್ ಹಿ ಅಕ್ಸೆಪ್ಟೆಡ್, ನಾಟ್ ಇವನ್ ಎ ಸಿಂಗಲ್ ಡೇ, ಸಿಂಗಲ್ ಶಾಟ್, ಹಿ ಅಬ್ಜೆಕ್ಟೆಡ್ ಮೈ ಡೈರೆಕ್ಟರ್ಸ್ ಪ್ಲೇಸ್. ನನ್ನ ನಿರ್ದೇಶಕನ ಸ್ಥಾನಕ್ಕೆ ಅವರು ಒಂದು ಚೂರು ಭಂಗ ತಂದಿಲ್ಲ. ಅಲ್ಲಿ ನನಗೆ ನಿರ್ದೇಶಕನ ಹಮ್ಮಿಲ್ಲ, ಅವರಿಗೆ ನಾಯಕ ನಾನು ಅನ್ನೋಂಥ ಹಮ್ಮಿಲ್ಲ. ಹಂಗಿತ್ತು. ಇನ್ನು ಅನಂತಾಗಂತೂ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಅವ್ರ ಜೊತೆ ಯಾವ ವಿಚಾರ ಬೇಕಾದರೂ ಮಾತಾಡೋಕ್ಕೆ ಸಾಧ್ಯ ಇರೋವಂಥ ವೆಲ್ ರೆಡ್ ಮ್ಯಾನ್. ಐ ಡಿಸಗ್ರಿ ವಿತ್ ಹಿಮ್. ಅವ್ರ ಜೊತೆ ಅನೇಕ ವಿಷಯಗಳು ನನಗೆ ಸಹಮತ ಇಲ್ಲ, ಜಗಳಾಡ್ತಿದ್ವಿ. ಅವ್ರ ನಂಬಿಕೆ ನನ್ನ ನಂಬಿಕೆ ಬೇರೆ. ಬಟ್ ಸ್ನೇಹಕ್ಕೆ ಅತ್ಯಂತ ಯೋಗ್ಯ ಮನುಷ್ಯ, ಓದಿಗೆ, ವಿದ್ವತ್ತಿಗೆ ತಿಳ್ಕೊಂಡಿರೋರು. ಹಂಗಿದ್ದಾಗ ನಿಮ್ಮ ಮಧ್ಯೆ ಆಗುವಂತಹ ವಾಗ್ವಾದ, ಜಗಳ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವರು ಮಹಾನ್ ಆಸ್ತಿಕರು, ನಾನು ನಾಸ್ತಿಕ. ಆ ವಿಷಯದ ಬಗ್ಗೆ ಜಗಳಾಡ್ತಿದ್ವಿ. ಬಟ್ ಕೆಲಸಕ್ಕೆ ಬಂದ ವಿಷಯಕ್ಕೆ ಬಂದಾಗ ಕಂಪ್ಲೀಟ್ಲಿ ಡೆಡಿಕೇಟ್ ಆಗಿರ್ತಾರೆ ಅನ್ನೋದು. ಅದು ಬಹಳ ಮುಖ್ಯ. ಎಲ್ಲರೂ ಒಂದೇ ಶ್ರುತಿಲಿ ಹಾಡಿದರೆ ಏನು ಚಂದ, ಏನು ಚೆನ್ನಾಗಿರೋದು. ಬೇರೆ ಬೇರೆ ಹಾಡುಗಳಲ್ವ, ಜಗತ್ತು ಅಂದರೆ ವೈವಿಧ್ಯಮಯ ಅಲ್ವಾ, ಎಷ್ಟು ವೈವಿಧ್ಯತೆ ಇದ್ದರೆ ಜಗತ್ತಲ್ವಾ. ನಾನು ಹೇಳಿದಾಗೆ ನೀನು ಹೇಳಬೇಕು, ನೀನು ಹೇಳಿದ್ದೆ ನಾನು ಹೇಳಬೇಕು ಅಂದರೆ ಚಮಚಗಿರಿ ಆಗಿಬಿಡುತ್ತೆ. ಸೈಕೋಪ್ಯಾನ್ಸಿ ಇರಬಾರ್ದು. ಸೊ ಆ ಥರದ ಅಗ್ರಿ ಡಿಸಗ್ರಿ ಇವುಗಳ ಮಧ್ಯೆ ಯೋಚನೆ ಮಾಡುವಾಗ ನನ್ನ 15 ಚಿತ್ರಗಳಲ್ಲಿ ಕೆಲಸ ಮಾಡಿದಂತಹ ಕಲಾವಿದರು, ಹಿರಿಯರು, ಕಿರಿಯರು, ಪುಟ್ಟ ಕಲಾವಿದರು, ಮಕ್ಕಳು, ಈಗ ಬೇಬಿ ರೀತು ಸಿಂಗ್ ಮಾಡಿದ್ದಾಳೆ, ಎಂಥ ಮುದ್ದಾದ ಮಗು ಅದು. ಐ ನೆವರ್ ಹ್ಯಾಡ್ ಎ ಪ್ರಾಬ್ಲಮ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಸ್ಕ್ರಿಪ್ಟ್ ರೀಡಿಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಕೆಲವ್ರನ್ನ ಆಡಿಷನ್ನಿಗೆ ಕರೆದು ಆಡಿಷನ್ ಮಾಡುವಾಗಲೇ ಕಳಿಸ್ಬಿಟ್ಟಿದ್ದೀನಿ, ಇವ್ರ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ ಪ್ಲೀಸ್, ಬೇಡ, ಅವ್ರು ದೊಡ್ಡವ್ರು ಇರ್ಬೋದು, ನನಗಾಗಲ್ಲಪ್ಪ, ನೀವು ಬೇರೆ, ನೀವು ಹಂಗಿರಬೇಕು. ತುಂಬ ನಮಗೆ ಹೊಂದಿಕೆ ಆಗದಿದ್ದದನ್ನು ಪ್ರಾಜೆಕ್ಟ್ ಒಳಗೆ ಬಿಟ್ಕೋಬಾರ್ದು.
ಪ್ರಾಜೆಕ್ಟ್ ಒಳಗೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ವಿ ಹ್ಯಾವ್ ಟು ಪೇ ಹೆವಿ ಟ್ಯಾಕ್ಸ್. ದೊಡ್ಡ ಅಮೌಂಟ್ ಅಂತ ಫಸ್ಟ್ ಮುಟ್ಟಿದ್ದು ಯಾವಾಗ ಸರ್? ಯಾಕಂದರೆ ನನ್ನ ಸಂಭಾವನೆ ಕೇಳ್ತಿದ್ಯಾ? ದೊಡ್ಡದಾಗಿ ಸಣ್ಣ ಪುಟ್ಟದಲ್ಲೇ ಮಾಡ್ಕೊಂಡ್ಬಂದ್ರಿ, ಬರವಣಿಗೆ ಅದು ಇದು ಅಂತ 25 ರೂಪಾಯಿ ಈ ಥರ. 25 ಪೈಸೆ ಅಲ್ಲ ಸರ್ ನೀವು ಹೇಳಿದ ಅವಾಗಲೇ, 25 ರೂಪಾಯಿ ತಾನೆ. 25 ರೂಪಾಯಿ ದೊಡ್ಡದು ಅವಾಗ. ದೊಡ್ಡ ಅಮೌಂಟ್ ಅಂತ ಮುಟ್ಟಿದ್ದು, ನಾನು ದುಡ್ದಿದ್ದು ಅಂತ. ಆ ದುಡ್ಡಲ್ಲಿ ಏನು ಮಾಡಿದ್ರಿ ಅದನ್ನು ನೆನಪಿದೆಯಾ, ಹೇಳ್ಕೋಬಹುದಾ ಅಂತ ಹೇಳಿ? ನನಗೆ ನೀನು ಹೇಳ್ತಿರೋ ದಿನ ಬೇಗ ಬರಲಿ ಅಂತ ಆಶಿಸ್ತೀನಿ. ನಿರ್ದೇಶಕರಿಗೆ ದುಡ್ಡು ಕೊಡೋದಕ್ಕೆ ಕೈ ಬರಲ್ಲ. ಎಲ್ಲ ಟೆಕ್ನಿಷಿಯನ್ಸ್ಗಳ ಹಣೆ ಬರ ಅದು. ದೊಡ್ಡ ಚಿಕ್ಕ ದುಡ್ಡು ಅಂತ ನನಗೆ ನನ್ನ ಕೆಲಸ ಮಾಡೋದಕ್ಕೆ ಸಾಮಾನ್ಯವಾಗಿ ಸೂಕ್ತ ಸಂಭಾವನೆ ಅಂತ ಒಂದು ಟೈಟ್ ಇದೆ. ಸೂಕ್ತ ಸಂಭಾವನೆ ನೀಡಲಾಗುವುದು ಅಂತ ಪತ್ರಿಕೆಯವರು ಕಳಿಸ್ತಾರೆ. 2,000 ರೂಪಾಯಿ ಚೆಕ್ ಬಂದಿರುತ್ತೆ. ಸೂಕ್ತ ಸಂಭಾವನೆ ದೊಡ್ಡ ಪತ್ರಿಕೆಗಳು. ಅದರಿಂದ ನನಗೆ ಸಂಭಾವನೆ ಚಿಕ್ಕದು ದೊಡ್ಡದು ಗೊತ್ತಿಲ್ಲ. ಬಟ್ ನಾನು ಬೆಂಗಳೂರಿನಲ್ಲಿ ನನ್ನದೇ ಆದಂಥ ಒಂದು ಸೂರು ಕಟ್ಕೊಂಡು, ಒಂದು ಕಾರ್ ಇಟ್ಕೊಂಡು, ಸ್ವಸ್ಥವಾಗಿ ನೆಮ್ಮದಿಯಿಂದ, ನಾಟ್ ವೆರಿ ರಿಚ್ ಅಂತಲ್ಲ, ಗೌರವಯುತವಾಗಿ ಬದುಕುವಂಥದ್ದನ್ನು ಕಲ್ಪಿಸಿಕೊಟ್ಟದ್ದು ಟೆಲಿವಿಷನ್ನ ಧಾರಾವಾಹಿಗಳು. ಸೂಪರ್. ನಿಜವಾಗಿ ಸಿನಿಮಾದಿಂದ ಗಳಿಸಿದ್ದೇನಿಲ್ಲ. ಸಿನಿಮಾದಲ್ಲಿ ಒಂದೊಂದ್ಸರಿ 3 ವರ್ಷ 4 ವರ್ಷ ಎಳೆದು ಬಿಡ್ತಾರೆ, ಸಂಭಾವನೆ ದೊಡ್ಡದಾಗಲ್ಲ. ಹಾಗಾಗಿ ಐ ಆಮ್ ನಾಟ್ ರಿಚ್ ಆ್ಯಸ್ ಡೈರೆಕ್ಟರ್ ಇನ್ ಮನಿ ಫ್ಯಾಕ್ಟರ್. ಸೂಪರ್ ಸರ್. ಸೊ ಬಟ್ ನನಗೆ ಸ್ವಸ್ಥವಾದ ಬದುಕನ್ನು ಕೊಟ್ಟಿದ್ದು ಸ್ಮಾಲ್ ಸ್ಕ್ರೀನ್. ಸೂಪರ್. ನಾನು 10 ಮೆಗಾ ಧಾರಾವಾಹಿ ಮಾಡಿದೆ. ವಠಾರ 1001 ಎಪಿಸೋಡ್ಸ್ ಆ ಕಾಲಕ್ಕೆ. ದಕ್ಷಿಣ ಭಾರತದ ಪ್ರಥಮ ಸುದೀರ್ಘ ದೈನಿಕ ಧಾರಾವಾಹಿ ವಠಾರ. ಅವುಗಳು ನಮ್ಮನ್ನು ಬದುಕೋದಕ್ಕೆ ಅವಕಾಶ ಕೊಟ್ಟಿದ್ದು. ಡೈಲಿ ನಮಗೆ ಬ್ರೆಡ್ ಆ್ಯಂಡ್ ಬಟರ್ ಕೊಡ್ತಿತ್ತು. ಆಶ್ಚರ್ಯ ಆಗ್ತಿದ್ದಲ್ಲ, ಇಷ್ಟು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಹೇಳ್ತಿದ್ರು. ಆಶ್ಚರ್ಯ ಆಗ್ತಾ ಇದೆ. ಇಲ್ಲ